ಪ್ರವಚನ ಯಾಕೆ ಕೇಳಬೇಕು? ಮೊದಲು ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಿಮ್ಮೆಲ್ಲರಿಗೆ ಎಡೆಯನ್ನ ನೀಡಲಿಕ್ಕೆ ಬಂದಿದ್ದೀವಿ ನಾವೆಲ್ಲ. ನಿಮಗೂ ಅದಕ್ಕೆ ಹೇಳ್ತಾರ, ಅನುಭಾವಿಗಳ ಕೂಡಿ ಅನುಭಾವದ ಅಡಿಗೆಯನ್ನ ಮಾಡಿ ಅನುಭಾವಿಗಳೆಲ್ಲರೂ ಕೂಡಿ ಉಣ್ಣಿರು ಅಂತ ಹೇಳ್ಯಾರ. ಯಾವ ಅಡಿಗೆ? ಮತ್ ಹಂಗಾದ್ರೆ ಅಡಿಗೆ ನೀಡ್ತಾನಂದ್ರ ನಾವು ತಟ್ಟೆಗಿಟ್ಟೆ ತಗೊಂಡ್ ಬರ್ತಿದ್ದೀರಿ. ತಟ್ಟೆನೂ ಇಲ್ಲ, ಏನೂ ಇಲ್ಲ, ನಿಮ್ದು ಪಾತ್ರೆ ಇಲ್ಲ, ಒಲೆ ಇಲ್ಲ, ಹೆಂಗ್ ಅಡಿಗೆ ಮಾಡ್ತೀರಿ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಒಲೆಯಲ್ಲಿ ಅಟ್ಟುಂಬತಕ್ಕಂತ ಅಡಿಗೆ ದೇಹವನ್ನು ಸದೃಢಗೊಳಿಸ್ತದ. ಒಲೆಯಲ್ಲಿ ಅಟ್ಟುಂಬತಕ್ಕಂತ ಅಡಿಗೆ ನಿಮ್ಮ ದೇಹವನ್ನು ಸದೃಢಗೊಳಿಸ್ತದ. ತಲೆಯಲ್ಲಿ ಅಟ್ಟುಂಬತಕ್ಕಂತ ಅಡಿಗೆ ನಿಮ್ಮ ಮನಸ್ಸನ್ನ ಶುಚಿಗೊಳಿಸ್ತದ, ಮಲಿನನ ತೊಳಿತದ, ಮುದಗೊಳಿಸ್ತದ. ಅದಕ್ಕೆ ಪುಣ್ಯಾತ್ಮರು ಇದಕ್ಕೆ ಊಟ ಅಂತ ಕರೀತಾರ. ಅದಕ್ಕೆ ಪ್ರವಚನ ಅಂತ ಕೇಳಿದ್ರೆ ಪುಣ್ಯಾತ್ಮರಿ ಪರಿವರ್ತನೆ ಆಗೋದು. ಎದರಿಂದ ಪರಿವರ್ತನ ಆಗೋದು ಅಂತ ಕೇಳಿದ್ರೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸದೆ, ಮತ್ತೊಬ್ಬರಿಗೆ ತೊಂದರೆಯನ್ನ ಮಾಡದೆ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋದಲ್ಲ. ಬದುಕಂದ್ರೆ ಏನ್ರಿ? ನಿಸರ್ಗ ಭಗವತೆ, ಪ್ರಕೃತಿ ದೇವತೆ ನಮಗೊಂದು ಅಪರೂಪವಾಗಿರ್ತಕ್ಕಂಥ ಬದುಕನ್ನ ಕರುಣಿಸಿಕೊಟ್ಟಾಳ. ಬದುಕನ್ನ ಕರುಣಿಸಿಕೊಟ್ಟಿರ್ತಕ್ಕಂಥ ಬದುಕು ಸಾರ್ಥಕತೆ ಆಗಬೇಕು, ಧನ್ಯ ಆಗಬೇಕು, ಉತ್ಸವ ಆಗಬೇಕು, ನಿತ್ಯೋತ್ಸವ ಆಗಬೇಕು. ನಾವು ಪ್ರದರ್ಶನ ಉತ್ಸವವನ್ನು ಮಾಡ್ತಾ ಇದ್ದೀವಿ, ದರ್ಶನ ಉತ್ಸವ ಇಲ್ಲ. ದರ್ಶನ ಉತ್ಸವ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಬಂಧುಗಳೇ, ಮಹಾತ್ಮರ ಬಹಳ ಸುಂದರವಾಗಿ ಬರೀತಾ ಇದ್ದಾರೆ. ಏನು ಬರೀತಾರತ್ತ ಕೇಳಿದ್ರೆ ಪುಣ್ಯಾತ್ಮರ, ಅಂಜಿಕೆ ಎನ್ಯಾತಕ ಭಯವು ಎನ್ಯಾತಕ್ಕೆ ಸಜ್ಜನರಿಗೆ ಅಂತ ಬರೀತಾರ. ಯಾರು ಸಜ್ಜನರು? ಸಜ್ಜನರಂತೆ ಯಾರಿಗೆ ಕರಿಬೇಕು? ಉತ್ತಮರಂತೆ ಯಾರಿಗೆ ಕರಿಬೇಕು? ಅದಕ್ಕೆ ಈ ನಾಡ ಕಂಡ ಅಪರೂಪದ ಶತಮಾನದ ಸಂತರು, ನಡೆದಾಡುವ ದೇವರು, ನಡಿನುಡಿಯನ್ನು ಒಂದಾಗಿಸಿಕೊಂಡು ಕೊನೆಗೆ ಪುಣ್ಯಾತ್ಮರೇ ತಮ್ಮ ಶರೀರದ ಅಸ್ಥಿಯನ್ನು ಕೂಡ ಯಾವಾದ್ರೂ ಪ್ರಾಣಿಗಳ ಸ್ವೀಕಾರ ಮಾಡಿ ಅವತರ ಜೀವನ ಕೃತಾರ್ಥ ಮಾಡಿಕೊಳ್ಳೆ ತಿಳ್ಕೊಂಡು ಸಾಗರವನ್ನ ಸೇರಿಸ್ರೆ ತಿಳ್ಕೊಂಡು ವಿಲ್ಲನ್ನು ಬರೆದಿಟ್ಟ ತಮ್ಮ ದೇಹವನ್ನು ತ್ಯಾಗ ಮಾಡಿದ ಯಾರಾದ್ರೂ ಈ ಭರತ ಭೂಮಿಯಲ್ಲಿ ಅಂತ ಒಬ್ಬ ಅಪರೂಪದ ಸಂತರಿದ್ದರೆ ಅವರು ಜ್ಞಾನ ಯೋಗ ಸಿದ್ದೇಶ್ವರಪ್ಪಗಳು ಅಂತಕ್ಕಂಥದನ್ನ ಬಹಳ ಅಭಿಮಾನದಿಂದ ಹೇಳ್ಬೇಕಾಗ್ತದ ಬಂಧುಗಳೇ. ಆ ಪುಣ್ಯಾತ್ಮರು ಹೇಳ್ತಾ ಇದ್ದಾರೆ, ಪ್ರವಚನ ಅಂದ್ರ ಮನಸ್ಸು ಅರಳುತ್ತಿರ್ಬೇಕಂತ. ಮನಸ್ಸ ಅರಳುತ್ತಿರ್ಬೇಕಂತ ಅಂತ ಮಾತುಗಳಿಗೆ ಪ್ರವಚನ ಅಂತ ಕರೀತಾರ, ಅದಕ್ಕೆ ಮಂತ್ರ ಅಂತ ಕರೀತಾರ, ಅದಕ್ಕೆ ಸುದೆ ಅಂತ ಕರೀತಾರ. ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿ ಆಗಿರತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾ ಇದ್ದಾರೆ, ಶ್ರೀ ಗುರು ವಚನದಿಂ ಅಧಿಕ ಸುದೆ ಉಂಟೆ. ಅಮೃತ ಎಲ್ಲೈತಿ ಅಂತ ಕೇಳಿದ್ರ ಅನುಭಾವಿ ಸಂತರ ಅನುಭವದ ನುಡಿಯಲ್ಲಿ ಅಮೃತ ಐತಿ. ಅಂತ ಮಾನುಭಾವರ ನುಡಿಯನ್ನ ಎಡೆ ಮಾಡಿಕೊಂಡು ನಿನ್ನ ಬದುಕೆಂಬ ಬಾಳಿಗೆ ತೋರಣವನ್ನ ಕಟ್ಟಿಕೊಳಪ, ನಿನ್ನ ಬದುಕು ಉತ್ಸವ ಆಗ್ತದ, ನಿತ್ಯೋತ್ಸವ ಆಗ್ತದ ಅಂತಕ್ಕಂಥ ಮಾತು ಬರೀತಾರೆ. ಕೇಳ್ಬೇಕು. ಅಂತ ಗುರುವಿನ ಸಂಘ ನಮಗೆ ಸಿಗಬೇಕು. ಸಜ್ಜನರು ಅಂತ ಕರೀತಾರ. ಹಿಂದೆ ಪುಣ್ಯಾತ್ಮರೇ ಕಬೀರದಾಸರ ತಿಳ್ಕೊಂಡು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ, ರಾಮನ ಆರಾಧಕರಾಗಿರತಕ್ಕಂಥ, ರಾಮನ ನಾಮಕ್ಕ ತನ್ನ ಬದುಕನ್ನೇ ಸಮರ್ಪಣೆ ಮಾಡಿರ್ತಕ್ಕಂಥ ಮಹಾನುಭಾವರು, ಅವರ ಸಮಕಾಲೀನಲ್ಲಿ ಆಗಿ ಹೋಗಿರತಕ್ಕಂಥ ಅಖಬರ ಬಾದ್ಶಾಹನ 8 ಮಂದಿ ಮಂತ್ರಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ರಹೀಮ್ ದಾಸ್ ಅಂತ ತಿಳ್ಕೊಂಡು ಬಹಳ ದೊಡ್ಡ ಸಂತರಾಗ್ತಾರೆ. 8 ಮಂದಿ ಮಂತ್ರಿಗಳೊಳಗ ರಹೀಮ ಅಂತಕ್ಕಂಥ ಅಕಬರ ಸತ್ತ ರಹೀಮ ಸಂತನಾದ. ಆ ಸಂತನಾಗಿರ್ತಕ್ಕಂಥ ಅವರ ದುಯೆಗಳಂತೂ ಬರ್ತಾವ, ದುವಾ ಅಂತ. ಅವರು ಬರೀತಾರ,
ಎಂತ ಅಪರೂಪದ ಮಾತ ಹೇಳ್ತಾರೋ ಅಂತ ಕೇಳಿದ್ರೆ, ಸಜ್ಜನರಂದ್ರೆ ಯಾರಿಗೆ ಅನ್ಬೇಕು? ದುರ್ಜನರೊಡನೆ ಇದ್ದರೂ ಸಜ್ಜನ ಸಜ್ಜನನೇ. ಲಕ್ಷ್ಯ ಇಡ್ರಿ, ದುರ್ಜನರೊಡನೆ ಇದ್ದರೂ ಸಜ್ಜನ ಸಜ್ಜನನೇ. ತನ್ನನ್ನು ಸುತ್ತಿರ್ತಕ್ಕಂಥ ಸರ್ಪ, ತನ್ನನ್ನು ಸುತ್ತಿಕೊಂಡಿರ್ತಕ್ಕಂಥ ಸರ್ಪ ಶ್ರೀಗಂಧ ಶ್ರೀಗಂಧನೆ ಅಂತ ಹೇಳ್ತಾರ. ರಹೀಮ ಶ್ರೀಗಂಧ ಶ್ರೀಗಂಧನೆ ಅಂತ ಹೇಳ್ತಾರ. ನಾವೆಲ್ಲ ಗಮನ ವಿಚಾರ ಮಾಡ್ರಿ. ಈಗೆಲ್ಲ ನಿಮ್ಮಲ್ಲಿ ಕಾರ್ಯ ನಡೆದದು. ಇಲ್ಲಿ ಬುದ್ಧಿ ಕೆಡುವಂತ ಕೆಲಸ ಯಾವುದು ನಡೆದಿಲ್ಲ. ದುರ್ಮಾರ್ಗಕ್ಕೆ ಹೋಗ್ತಕ್ಕಂಥ ಕೆಲಸ ಯಾವುದು ನಡೆದಿಲ್ಲ. ಇಲ್ಲಿ ಪ್ರಸಾದದ, ಹೊಟ್ಟಿ ಪ್ರಸಾದದ, ನೆತ್ತಿ ಪ್ರಸಾದದ, ಮಾತ್ಮರ ಅನುಭವದ ಮಾತುಗಳದಾವ. ಇವೆಲ್ಲ ಚಿಂತನೆ ನಡೆದ. ಇಲ್ಲಿ ವ್ಯಕ್ತಿ ಕೆಡುವುದಿಲ್ಲ. ಇಲ್ಲಿ ಪುಣ್ಯಾತ್ಮರೇ ಸಜ್ಜನ ದುರ್ಜನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದುರ್ಜನರ ಜೊಡನೆ ಇದ್ದು ಸಜ್ಜನ ಸಜ್ಜನ ಅಂತ ಕರಿತೀವಿ. ನನ್ನ ಮಾತಿನ ಕಡೆ ಗಮನ ಇಡ್ರಿ. ದಾರಿಯಲ್ಲಿ ಬರ್ತಾ ಇದ್ದಾನೆ 35 ವರ್ಷದ ಯುವಕ. 35 ವರ್ಷದ ಯುವಕ ಬರ್ತಾ ಇದ್ದಾನೆ. ದಾರಿ ಒಳಗೆ 33 ವರ್ಷದ ಹೆಣ್ಮಗಳು ಕೂಡ ಬಿದ್ದಾಳ ರಸ್ತೆ ಮೇಲೆ. 90 ವರ್ಷದ ಅಜ್ಜಿನೂ ಕೂಡ ಬಿದ್ದಾಳ. 33 ವರ್ಷದ ಹೆಣ್ಣು ಮಗಳನ್ನ ದಾಟಿ ಬಂದು 90 ವರ್ಷದ ಅಜ್ಜಿ ಕೈ ಹಿಡಿದು ಮ್ಯಾಲ ಎತ್ತಿದ ಅಂದ್ರ ಆತ ಸಜ್ಜನ ಅಂತ ಕರೀದು ನಾವು. ಅವನಿಗೆ ಸಜ್ಜನ ಅಂತ ಕರಿಬೇಕು. ಹೌದಿಲ್ಲ? ಅಕಸ್ಮಾತ್ ಏಕಾಂತದೊಳಗೆ ತಾನೊಬ್ಬನೇ ಇದ್ದಾಗ ಸುಂದರ ಸುರೂಪರ ಸುಂದರಾಂಗಿನಿ ಆಗಿರ್ತಕ್ಕಂಥ ಒಬ್ಬ ಬಾಲಕಿಯ ಅಕಸ್ಮಾತ್ ಅವನಿಗೆ ಪ್ರಾಪ್ತಿ ಆದಳಂದ್ರ, ಆ ಸಂದರ್ಭದೊಳಗ ತನ್ನ ತನವನ್ನ ಕಳೆದುಕೊಳ್ಳಲಾದಂಗ ಬದುಕಿದಂದ್ರ ಅವನಿಗೆ ಸಜ್ಜನ ಅನ್ಬೇಕಂತಕ್ಕಂಥ ಮಾತ ರೈಮರು ಹೇಳ್ತಾ ಇದ್ದಾರೆ. ಇನ್ ಮುಂದುವರೆದ ಹೇಳ್ತಾರ, ಶ್ರೀಗಂಧ ಕಟ್ಟಿಗೆನ ಹಾವು ಸುತ್ತಕೊಂಡದು. ಬೇಸಿಗೆ ಬಿಸಿಲಾಗ ಅದಕ್ಕೊಂದಿಷ್ಟು ತಂಪು ಬೇಕಾಗ್ತದಂತ. ಆ ಕಟ್ಟಿಗೆಗೆ ಸುತ್ತಕೊಂಡಾಗ ಹಾವ ತಂಪಾಗಿ ಇರ್ತದಂತ. ಅದಕ್ಕೆ ಹೇಳ್ತಾರ, ಸರ್ಪ ತನ್ನನ್ನು ಸುತ್ತಿಕೊಂಡರು ಶ್ರೀಗಂಧ, ಚಂದನ ಚಂದನವೇ ರಹಿಮ, ಚಂದನ ಚಂದನವೇ ರಹಿಮ ಅಂತ ಹೇಳ್ತಾರ. ಅಕಸ್ಮಾತ್ ಹಾವು ಸುತ್ತೈತೆ ತಿಳ್ಕೊಂಡು ಚಂದನ ಕಟ್ಟಿಗೆಗೆ ಅಂದ್ರೆ ವಿಷ ಏರೈತೇನ್ರಿ? ವಿಷ ಬಂದತೇನ್ರಿ? ಹಂಗ ಅಂತ ಸಜ್ಜನರ ಸಂಘ ನಿನಗೆ ದೊರಕಿತ್ತಂದ್ರ ಮಹಾತ್ಮರು ಹೇಳ್ತಾರ, ಜಗವೆಂದಡೆಂತಾನ ಜಗದೀಶನೆಂದಡೆಂತಾನ, ಜಗದಾತ್ಮರೆಲ್ಲರೂ ತನ್ನಂತೆ ಬಗೆವಾತನೇ ಉತ್ತಮನು ನೋಡ ಅಂತಕ್ಕಂಥ ಮಾತ ಬರೀತಾರೆ. ಇದನ್ನೇ ಮುಂದುವರೆದ ಸಂಕಲ್ ಹೇಳ್ತಾರೆ, ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ, ಜಗ ನಕ್ಕು ನಲಿವಾಗ ನನ್ನೊಬ್ಬನ್ನು ಎತ್ತಿಕೊಳ್ಳಲಾರೆ ಅಂತಕ್ಕಂಥ ಮಾತ ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಸಂಘ ಅಂತ ಕೇಳಿದ್ರೆ, ಗುರುವಿನ ಸಂಘ ಅಂತ ಕೇಳಿದ್ರ ಇದೊಂದು ಅಲೌಕಿಕ ಹೂದೋಟ ಅಂತ ಕರೀತಾರ. ಅಲೌಕಿಕ ಹೂದೋಟ ಅಂತ ಹೇಳ್ತಾರ. ನೀನ್ ಸುಮ್ಮ ಬಂದು ಹೂತೋಟದಾಗ ಕೂತ್ ಬಿಡು. ನೀನ್ ಸುಮ್ಮನೆ ಬಂದು ಹೂದೋಟದಾಗ ಕೂತು ನೋಡು ಏನಾಗ್ತದಂತ ಕೇಳಿದ್ರ, ಆ ಹೂವಿನ ಸುಂದರತೆ ನಿನ್ನ ಕಣ್ಣನ್ನು ತುಂಬಲಿಕ್ಕೆ ಆರಂಭ ಆಗ್ತದ. ಹೂವಿನೊಳಗಿರ್ತಕ್ಕಂಥ ಸುಗಂಧ ನಿನ್ನ ಮೂಗ ಆಸ್ವಾದನೆ ಗ್ರಹಿಸ್ತದ. ಹೋಗ್ತಕ್ಕಂಥ ಬರ್ತಕ್ಕಂಥ ಜನರನ್ನ ತೋಟ ಕೈ ಮಾಡಿ ಕರೀತದ ಸುಂದರತೆ ಸುಂದರತೆ. ಹಂಗ ಸದ್ಗುರುನಾಥನ ಸನ್ನಿಧಾನಕ್ಕೆ ನೀ ಬಂದಿ ಅಂದ್ರ, ಅವನ ಸಂಘದೊಳಗೆ ನೀ ಉಳ್ಕೊಂಡೆ ಅಂತ ಕೇಳಿದ್ರ, ನಿನ್ನ ಮನಸ್ಸು ಕೂಡ ಪುಣ್ಯಾತ್ಮರ ಅರಳಲಿಕ್ಕೆ ಆರಂಭ ಆಗ್ತದ. ಹೆಂಗ ಅರಳತೈತೆ ಅಂತ ಕೇಳಿದ್ರ, ಅನುಭಾವದ ಮಾತುಗಳಿಂದ ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದಿ, ಕಡಗಿಲು ಬಂಡಿಗಾದಾರ, ಕಡು ದರ್ಪವನ್ನೇರಿದ ಒಡಲೆಂಬ ಬಂಡಿಗೆ ಮರಗ ಶರಣರ ನುಡಿ ಗಡನೆವೆ ಕಡಗಿಲು ಕಾಣರಾಮನಾಥ ಅಂತ ಬರೀತಾರ ಪುಣ್ಯಾತ್ಮರ. ಸಂಘ ಬಹಳ ಮುಖ್ಯ. ಅದು ಎಂತ ಸಂಘ ಅಂತ ಕೇಳಿದ್ರೆ ಸಜ್ಜನರ ಸಂಘ ಬೇಕಂತ. ನಾವು ಸಜ್ಜನರಂಗ ವೇಷ ಹಾಕೊಂಡವ್ರನ್ನ ಪುಣ್ಯಾತ್ಮರೇ ಗುರ್ತು ಹಿಡಿಯಕ್ ಆಗಲ್ಲ ಅಂತಾರ ನೋಡ್ರಿ. ನಿದ್ದೆ ಹತ್ತಿ ಮಕ್ಕೊಂಡವ್ನ ಎಬ್ಸಲಿಕ್ಕೆ ಬರ್ತದ, ನಿದ್ದೆ ಹತ್ತಿದಂಗ ನಾಟಕ ಮಾಡ್ಕೊಂಡು ಮನ್ಕೊಳ್ಳೋರಿಗೆ ಎಬ್ಸಾಕ್ ಬರುದಿಲ್ಲಂತ. ಹಂಗ ಸಜ್ಜನರಂಗ ಸೋಗ ಹಾಕೊಂಡವ್ರು. ಅದಕ್ಕೆ ಹೇಳ್ತಾರ, ನಿನ್ನ ಉದರ ಪೋಷಣಕ್ಕಾಗಿ, ನಿನ್ನ ಜೀವನದ ಉಳಿವಿಗಾಗಿ,
ನಿನ್ನ ಉದರ ಪೋಷಣೆಗಾಗಿ 10 ವೇಷ ಹಾಕು, ಯಾರೇನು ತಪ್ಪಿಲ್ಲ. ಆದ್ರೆ ಇನ್ನೊಬ್ಬರ ಮನೆಯನ್ನು ಮುರಿಯುವ ಸಲುವಾಗಿ ಏನಾದ್ರೂ ವೇಷ ತಪ್ಪು ಹಾಕಿದೆ ಅಂದ್ರ ನಿನ್ನಂತ ಪಾಪಿ ಜಗತ್ತಿನಾಗ ಯಾರಿಲ್ಲ ಅಂತ ಬರೀತಾರ. ಅದಕ್ಕೆ ಬಂಧುಗಳೇ, ಇದಕ್ಕೆ ಭಾವ ಅಂತ ಕರೀತಾರ. ಭಾವ ಅಂತ ಕರೀತಾರ. ನಾವೆಲ್ಲ ಇವತ್ತೇನ್ ಮಾಡಾಕತ್ತಿದ್ವಿ ಅಂತ ಕೇಳಿದ್ರ, ಮನುಷ್ಯನಿಗೆ ಪುಣ್ಯಾತ್ಮರೇ ಹಕ್ಕಿಗೆ ಹೆಂಗೆ ರೆಕ್ಕೆಗಳು 2 ಇರ್ತಾವಲ್ಲ, ಮನುಷ್ಯನಿಗೆ ಕೂಡ 2 ರೆಕ್ಕೆಗಳದಾವ. ಹಕ್ಕಿಗೆ ಹೆಂಗೆ 2 ರೆಕ್ಕೆಗಳದಾವ, ಮನುಷ್ಯನಿಗೆ ಕೂಡ 2 ರೆಕ್ಕೆಗಳದಾವ. ಅವು ಯಾವುದು ಅಂತ ಕೇಳಿದ್ರೆ, ಒಂದು ತಲೆ, ಇನ್ನೊಂದು ಹೃದಯ. ನಾವೆಲ್ಲ ತಲೆ ತುಂಬು ಕೆಲಸವನ್ನ ಮಾಡಿದೀವಿ. ನಮ್ಮೆಲ್ಲ ಶಾಲೆ ಕಾಲೇಜುಗಳು ತಲೆ ತುಂಬು ಕೆಲಸವನ್ನ ಮಾಡ್ಯಾವ. ಹೃದಯ ತುಂಬತಕ್ಕಂತ ಶಾಲೆ ಕಾಲೇಜುಗಳು ಇನ್ನೂ ಬಂದಿಲ್ಲ ಅಂತ ಹೇಳ್ತಾರ. ಆ ಹೃದಯ ತುಂಬತಕ್ಕಂತ ಶಾಲೆ ಯಾವುದು ಅಂತ ಕೇಳಿದ್ರೆ ಪುಣ್ಯಾತ್ಮರು, 1ನೇದು ಅಮ್ಮ ನಿನ್ನ ಪಾಠಶಾಲೆ, ಅದುವೇ ನನಗೆ ವಾತ್ಸಲ್ಯದ ಮಾಲೆ, ಏನಂತ ಹೇಳಲಿ ನಿನ್ನಲಿಲೆ, ಮನೆಯದು ಮೊದಲು ಪಾಠಶಾಲೆ, ಜನನಿ ತಾನ ಮೊದಲು ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ತಿಳ್ಕೊಂಡು ಮೊದಲ ಪಾಠಶಾಲೆ, ಇನ್ನೊಂದು ಗುರುವಿನ ಪಾಠಶಾಲೆ. ಬಂಧುಗಳೇ, ಗುರು ಕಲಿಸ್ತಕ್ಕಂಥದ್ದು ಬೇರೆ, ಶಾಲೆಯಲ್ಲಿ ಕೊಡ್ತಕ್ಕಂಥ ಸರ್ಟಿಫಿಕೇಟ್ಗಳಿಂದ ಬದುಕನ್ನು ಸಮೃದ್ಧಿಗೊಳಿಸಕ್ ಆಗಲ್ಲ. ನಾವೆಲ್ಲರೂ 100ಕ್ಕೆ 100 ತಗೋ ಅಂತ ಹೇಳ್ತೀವಿ. ಆ ಕಾಲೇಜಿನಾಗ 1 ಲಕ್ಷ ರೂಪಾಯಿ ತುಂಬಿದೀವಿ, ಅಕಸ್ಮಾತ್ 1 ಮಾರ್ಕಸ್ ಕಡಿಮೆ ಆತಂದ್ರೆ ನಿನ್ನ ಮನೆಗೆ ಕರ್ಕೊಳ್ಳಂತಾರ. ಕಡಿಮೆ ಬಿದ್ದು ಮಾರ್ಕಸ್ ತಗೊಂಡು ವ್ಯಕ್ತಿ ಎಲ್ಲಿ ಹೋಗ್ಬೇಕ್ರಿ? ಕೆರೆಗೆ ಹೋಗ್ಬೇಕಲ್ಲ. ಅದಕ್ಕೆ ನಾವು ಆಲೋಚನೆ ಮಾಡ್ಬೇಕು. ನಮ್ಮಲ್ಲೆಲ್ಲರ ತಲೆಯೊಳಗೆ ಹುಂಚೊಂದ, ಇದಕ್ಕೆ ಸ್ವಧರ್ಮ ಅಂತ ಕರೀತಾರ. ಏನು ಸ್ವಧರ್ಮ ಅಂತ ಕೇಳಿದ್ರ, ಒಬ್ಬ ಪುಣ್ಯಾತ್ಮರ ವೃತ್ತಿ ಒಳಗ ಡಾಕ್ಟರ್ ಆಗಿ ಬಹಳ ಪ್ರಸಿದ್ಧಿಯಿಂದ ಹೆಸರು ಪಡೆದಾನ. ಅವನು ನೋಡಿ ಒಬ್ಬ ಸಂಗೀತ ಮೇಷ್ಟ್ರ ಬಂದಾನ. ಅವ್ರ ತಾಯಿ ಅಂತಾಳ, ನೀನು ಡಾಕ್ಟರ್ ಆಗ್ಬೇಕು, ನೀನು ದೊಡ್ಡ ದುಡ್ಡು ಗಳಿಸ್ಬೇಕು. ಅಲ್ಲಪ್ಪ, ನಾವ್ ವಿಚಾರ ಮಾಡೋನು, ಆಕಾಶದಾಗ ಹಾರ್ತಕ್ಕಂತ ಹಕ್ಕಿನ ತಂದು ಈಸಾಕ್ ಹಚ್ಚರೆ ಈಸ್ತೈತಿ? ಅಕಸ್ಮಾತ್ ಪುಣ್ಯಾತ್ಮರಿ ನೀರಿನಾಗಿರ್ತಕ್ಕಂಥ ಮೀನನ್ನ ಹಾರು ಅಂತ ಕೇಳಿದ್ರೆ ಹಾರಕ್ ಸಾಧ್ಯ ಆಕತ್ತೇನ್ರಿ? ಹಂಗ ಸಂಗೀತ ಪ್ರಿಯ ಆಗಿರ್ತಕ್ಕಂಥ ವ್ಯಕ್ತಿ ಸಂಗೀತನೇ ಬಿಡ್ಬೇಕು. ವೃತ್ತಿ ಒಳಗ ವೈದ್ಯನಾಗಬೇಕಂತ ಕನಸ ಕಂಡಿದ್ದ, ಅದಕ್ಕೆ ಬಿಡ್ಬೇಕು. ನಾನೊಬ್ಬ ರೈತನಾಗಬೇಕು ಅಂತಕ್ಕಂಥ ಕಲ್ಪನೆ ಇದ್ದಂದ್ರೆ ಅವನಿಗೆ ಬಿಡ್ಬೇಕು. ಇದಕ್ಕೆ ಸ್ವಧರ್ಮ ಅಂತ ಕರೀತಾರ. ಸ್ವಧರ್ಮ ಅಂತ ಕರೀತಾರ. ಇವತ್ತು ನಮ್ದು ಎಲ್ಲರೂ ಇಚ್ಛಾ ಏನಾಗ್ಯಾವ ಅಂದ್ರ, ತಲೆ ತುಂಬುದು 100ಕ್ಕೆ 100 ಪಾಸ್ ಆಗ್ಬೇಕು. ನನ್ ಮಗ ಸಿವಿಲ್ ಇಂಜಿನಿಯರ್ ಆಗ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಹಾರ್ಡ್ವೇರ್ ಆಗ್ಬೇಕು, ಏನೇನೋ ಆಗ್ಬೇಕಂತ ಕೇಳಿದೀವಿ. ಇಷ್ಟೆಲ್ಲ ಬಹಳ ಜನ ಕೂತೀರಿ ನಿಮ್ಮೆಲ್ಲರೂ. ನೀವು ದೇವರಿಗೆ ನಿತ್ಯ ಏನ್ ಬೇಡ್ಕೊಂಡರಿ? ನನ್ ಮಗ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಲಾಯರ್ ಆಗಲಿ, AC ಆಗಲಿ, DC ಆಗಲಿ ಎತ್ತು ಬೇಡ್ಕೊಂಡ್ರಿ. ನನ್ ಮಗ ಒಬ್ಬ ಸನ್ಯಾಸಿ ಆಗ್ಲತ್ತ ಯಾರು ಬೇಡ್ಕೊಂಡ್ರೇನು? ಅದು ಬಂಧುಗಳೇ, ಸಮಾಜವನ್ನು ಕಟ್ತಕ್ಕಂತ ಕಾರ್ಯ ಅದು. ಇದು ಮನೆಯನ್ನು ಕಟ್ತಕ್ಕಂತ ಕಾರ್ಯ. ಸನ್ಯಾಸಿ ಆಗೋದಂದ್ರೆ ಪುಣ್ಯಾತ್ಮರು ಬರೀತಾರ, ದಾಸನ ಮಾಡಿಕೋ ಸಾಸಿರ ನಾಮದ ವೆಂಕಟ ಸ್ವಾಮಿ ನನ್ನನ್ನ ದಾಸನಾಗಿ ಮಾಡಿಕೊ ಅಂತ ಹೇಳ್ತಾರ. ಹೆಂಗ ದಾಸಾಗಿ ಮಾಡ್ಕೋ ಅಂತ ಕೇಳಿದ್ರೆ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು, ದುರ್ಬುದ್ಧಿಗಳೆಲ್ಲವನ್ನು ಬಿಡಿಸು ಅಂತ ಬೇಡ್ಕೋತಾರ. ಅಂತ ಮಹಾನುಭಾವರು ಸಂಘದೊಳಗೆ ನೀ ಬಂದಿ ಅಂದ್ರ ಪುಣ್ಯಾತ್ಮರೇ, ಶಾಲೆ ಒಳಗ 2 ಅಣ್ತಮ್ಮರು ಸ್ಕೂಲಿಗೆ ಹೋಗ್ತಿರ್ತಾರ. ಶಾಲೆ ಒಳಗೆ 2 ಅಣ್ತಮ್ಮರು ಶಾಲೆ ಹೋಗ್ತಿರ್ತಾರ. ಮನೆಯೊಳಗೆ 2 ಕೂಡಿ. ಸ್ವಲ್ಪ ತಮ್ಮ ಜಾಣನಿದ್ದ, ಅಣ್ಣ ದಡ್ಡನಿದ್ದ. ಅದಕ್ಕೆ ಬಂಧುಗಳೇ, ಕೊನೆಗೆ ಅವ್ರದ್ದು ಏನಂತೀರಿ ನೀವು? ಈ ಪಾಸ್ ನಾಪಾಸ್ ಅಂತ ತಿಳಿತೇವಂತಿರ್ಲೇನು? ಈಗೆಲ್ಲ ರಿಸಲ್ಟ್ ಅಂತ ಬಂದಾವ. ಈ ಕನ್ನಡ ಯಾರು ಮಾತಾಡೋದಿಲ್ಲ. ಈಗ ಅಕಸ್ಮಾತ್ ಪುಣ್ಯಾತ್ಮರೇ 60-70 ವಯಸ್ಸಿನ ಕಾಕ ಎತ್ತ ಹೊಡ್ಕೊಂಡು ಹೊಲಕ್ ಹೊಂಟಿದಂದ್ರ, ಮುಂಜಾನೆ ಚಾಕ್ ಹೋಗೋದಿಂದ ಮುಂದ್ ಹೊಂಟಿದಂದ್ರ 1/2 2 ಕೊಡಂತಾನ ಅವನು ಎತ್ತ ತರ್ವಿ. ಹೌದಿಲ್ಲ? ಇಂಗ್ಲಿಷ್ ಅಷ್ಟು ಹುಚ್ಚತ್ತಿ ಬಿಟ್ಟತಿ. ಈಗ ಇಂಗ್ಲಿಷ್ ಕಲಿಲಾಕ ನಾನು ಬ್ಯಾಡ ಅಂದಿಲ್ಲ. ನಿಮ್ಮಂಗ ನನಗೂ ಗದ್ಲ ಹಿಡ್ದತ್. ಎಲ್ಲಾರು ಡಾಕ್ಟರ್ ಇಂಜಿನಿಯರ್ ಓದಿದವ್ರು ಇರ್ತಾರ ನೋಡ್ರಿ, ಇರ್ತಾರಿಲ್ರಿ? ಹಂಗ ನನಗೂ ನಮ್ಮ ಶಿಶು ಮಗ ಕರ್ಕೊಂಡೋಗಿದ್ದ. ಅವ್ನು ಡಾಕ್ಟರ್ ಇದ್ದಾಗ ಪರಿಚಯ ಮಾಡ್ಸಕತ್ರ ಅವ್ರು ನನಗ. ಈಸ್ ಗಾಡ್ ಫಾದರ್ ಅನ್ನೋರು, ನಮ್ಮ ಮನೆ ದೇವ್ರ ಅನ್ನೋರು, ಕೈ ಬಂದ್ ಕೊಡೋರು, ವೆರಿ ಗುಡ್ ಅಂತ ಕೈ ಕೊಡೋರು. ನನಗದ್ರದ್ದು ಗೊತ್ತಾಗೋತ್ ಅಕ್ಷದ. ಕೊನೆಗೊಬ್ಬ ಕುಂಟಗೋತ್ ಹೆಡ್ಸ್ಕೋತ ಬಂದವ್, ವೆರಿ ಗುಡ್ ಅಂತ ಕೈ ಕೊಟ್ಟ. ಅಕಸ್ಮಾತ್ ಸ್ವಾಮಿ ಕಿವುಡತೆ ಏನ್ ಮಾತು ಬರ್ತತಿಲ್ಲ, ತಿಳಿತೈತಿಲ್ಲ, ತಾವ್ ಅನ್ಕೋತ ಹೋಗಬಾರ್ದ ತಿಳ್ಕೊಂಡು ನಾ ಏನ್ ಮಾಡಿ, ನಾವು ವೆರಿ ಗುಡ್ ನಂದು ಕೌಲ್ ಗುಡ್ ಅಂತ ಕೈ ಕೊಟ್ಬಿಟ್ಟು ಹೆಂಗಾರೆ ಕಡೆ ತಲೆ ತುಂಬುವುದಲ್ಲ ಬಂಧುಗಳೇ, ಹೃದಯವನ್ನ ತುಂಬಬೇಕು.
ಅದಕ್ಕೆ ಪದೇ ಪದೇ ಹೇಳ್ತಾರ, ಹೊಲದಾಗ ಕೆಸರು ಇರ್ಬೇಕು, ಊಟಕ್ಕೆ ಮೊಸರು ಇರ್ಬೇಕು, ಹೃದಯದೊಳಗೆ ಒಂದಿಷ್ಟು ಪ್ರೀತಿ ಇರ್ಬೇಕಂತ. ಆ ಮನಿ ಪುಣ್ಯಾತ್ಮರೇ ಸುಂದರ ಬದುಕನ್ನು ಕಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಬಸವಣ್ಣ ಬರಿತಾನ, ಏನು ಬಂದಿರಿ ಹದುಳು ಬಿದ್ದಿರಿ ಎಂದರೆ ನಿಮ್ ಮೈ ಸಿರಿ ಹಾರಿ ಹೋಗುವುದು, ಕುಳ್ಳಿರೆಂದರೆ ನೆಲ ಕುಸಿದು ಹೋಗುವುದೇ. ಕೊಡಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗು ಕೊಯ್ಯದೆ ಬಿಡುವನೆ ಮಾನ್ಬನೆ ಅಂತ ಮಾತ ಬರೀತಾರ. ಹೃದಯ ಪುಣ್ಯಾತ್ಮರೇ, ಹೃದಯದೊಳಗೆ ಒಂದಿಷ್ಟು ಶ್ರೀಮಂತಿಕೆ ಇತ್ತಂದ್ರ ಎಲ್ಲಾ ಹೊಲ ಒಣಗಲಿ. ಸಿದ್ದೇಶ್ವರಪ್ಪಗಳು ಹೇಳ್ತಾರ, ನಿಮ್ದು ಎಲ್ಲಾ ಹೊಲ ಒಣಗಲಿಪ್ಪ ಚಿಂತಿಲ್ಲ, ಹೃದಯ ಹೊಲ ಒಣಗಿತ್ತಂದ್ರ ಜಗತ್ತಿನಾಗ ಏನು ಸಾಧನೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳ್ತಾರ. ಏನು ಸಾಧನೆ ಮಾಡ್ಲಿಕ್ಕೆ ಬರುದು. ಆ ಹೃದಯ ಹೊಲ ಹಸಿ ಇಟ್ಕೊಂಡೆ ಇಷ್ಟೆಲ್ಲ ತಾವು ಹೂ ಹಾರಿಸ್ಕೊಂಡು ಬಂದಿರಿಲ್ಲ. ಅದಕ್ಕೆ ನಾ ಪಾತ್ರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ ಪ್ರೀತಿಯನ್ನು ತೋರಿಸಿರಿ. ಆ ಪ್ರೀತಿ ಪುಣ್ಯಾತ್ಮರೇ ಇಬ್ರು ಅಣ್ತಂಬರನ್ನ ಯಾವ ರೀತಿ ಗದ್ದಲು ಕೊಯ್ತದ. ಅದರಾಗ ನೋಡ್ರು ಪುಣ್ಯಾತ್ಮರೇ,